ತಿಳಿ ಸಮಾಚಾರದ ಇನ್ನೊಂದು ವಿಚಾರದ ಕಡೆಗೆ ಹೋಗೋದಾದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹತ್ರ ಆಗ್ತಾ ಇದೆ. ಈಗ ಹೈಕೋರ್ಟ್ ಆದೇಶ ಇದೆ, ಅದರ ಜೊತೆಗೆ ಸರ್ಕಾರವು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಈ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಒಂದ್ ಕಡೆಯಲ್ಲಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ಗೆ ಚುನಾವಣೆ ನಡೆಸಬೇಕು. ಇದೇ ಸಂದರ್ಭದಲ್ಲಿ 3 ಹಂತದ 3 ಸ್ತರದ ಚುನಾವಣೆಯನ್ನು ನಡೆಸೋದಕ್ಕೆ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳು ನಡೀತಾ ಇದ್ದು ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿಕೊಳ್ಳಲಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ. ಇನ್ನೆರಡು ತಿಂಗಳಲ್ಲಿ ಈ ರಾಜ್ಯದಲ್ಲಿರುವ ಬಹುತೇಕ 90% ಗ್ರಾಮ ಪಂಚಾಯತಿಗಳ ಅವಧಿ ಮುಕ್ತಾಯ ಆಗುತ್ತೆ. 2020, 21, 22, 21ರಲ್ಲಿ ಚುನಾವಣೆ ನಡೆದಿದೆ. ಇನ್ನೆರಡು ತಿಂಗಳಲ್ಲಿ 90% ಗ್ರಾಮ ಪಂಚಾಯತಿಗಳ ಅವಧಿ ಮುಕ್ತಾಯ ಆಗ್ಲಿರುವ ಹಿನ್ನೆಲೆಯಲ್ಲಿ ಒಂದೇ ಹಂತದಲ್ಲಿ ಒಬ್ಬ ವ್ಯಕ್ತಿ ಗ್ರಾಮ ಪಂಚಾಯತ್ ಹೋಗಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ 3 ಹಂತಕ್ಕೆ 3 ಸ್ತರಕ್ಕೆ ಚುನಾವಣೆಯನ್ನ ನಡೆಸೋದಕ್ಕೆ ತಮ್ಮ ಮತವನ್ನ ಹಾಕೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಸರ್ಕಾರ ಈಗ ಅದರ ಎಲ್ಲ ರೂಪುರೇಷೆಯನ್ನ ಸಿದ್ಧಪಡಿಸ್ತಾ ಇದೆ. ಅದನ್ನ ಚುನಾವಣಾ ಆಯೋಗದ ಮುಂದಿರಿಸುತ್ತೆ. ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನ ನಡೆಸಬೇಕಿದೆ. ಅದರ ಜೊತೆಗೆ ಈ ಚುನಾವಣೆಯನ್ನ ನಡೆಸುವಂತ ತೀರ್ಮಾನ ಮಾಡಿ ಅನ್ನೋ ಮನವಿಯನ್ನ ಆಯೋಗಕ್ಕೆ ಮಾಡಿಕೊಳ್ಳಿದೆ. ಈ ಮುಖ್ಯವಾಗಿ ಈ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಇರೋದಿಲ್ಲ, ಇವಿಎಂ ಇರೋದಿಲ್ಲ. ಬ್ಯಾಲೆಟ್ ಪೇಪರ್ ಮುಖಾಂತರವಾಗಿ ಚುನಾವಣೆಯನ್ನ ನಡೆಸೋದಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಈ ಬಗ್ಗೆ ಹಿಂದೆನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಬ್ಯಾಲೆಟ್ ಪೇಪರ್ ಅನ್ನ ಬಳಸ್ತೀವಿ ಅಂತ. ಒಂದು ಕೇಂದ್ರ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಇವಿಎಂ ಮತ್ತು ಚುನಾವಣಾ ಆಯೋಗದ ವಿರುದ್ಧ, ಮತಗಳ್ಳತನದ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನ, ಅಭಿಯಾನವನ್ನ ನಡೆಸಿರೋ ಹೊತ್ತಿನಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ಬಳಕೆ ಮಾಡಿ ಚುನಾವಣೆಯನ್ನ ನಡೆಸಿ ಆ ಮುಖಾಂತರ ಒಂದು ಸಂದೇಶವನ್ನ ಕೊಡೋದಕ್ಕೆ ಕರ್ನಾಟಕ ರಾಜ್ಯ ಹೊರಟಿದೆ. ಅದರ ಭಾಗವಾಗಿನೇ ಇಲ್ಲಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ಬಳಸೋದಕ್ಕೆ ತೀರ್ಮಾನ ಮಾಡಿದೆ ಅಂತ. ಅದಕ್ಕೆ ಚುನಾವಣಾ ಆಯೋಗ ಯಾವ ರೀತಿ ಒಪ್ಪಿಗೆಯನ್ನ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಇನ್ನೊಂದು ಕಡೆಯಲ್ಲಿ ಒಂದೇ ಹಂತದಲ್ಲಿ, ಅಂದ್ರೆ ಒಂದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಮತದಾನವನ್ನ ನಡೆಸೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗಿದೆ. ಇದಕ್ಕೆ ಏನಾದ್ರೂ ಕಾನೂನಾತ್ಮಕ ಅಡೆತಡೆಗಳು ಇರುತ್ತಾ ಅಥವಾ ಅದಕ್ಕೆ ವಿರೋಧಗಳೇನಾದ್ರೂ ವ್ಯಕ್ತ ಆಗುತ್ತೆ? ಯಾಕೆಂದ್ರೆ ಒಬ್ಬ ವ್ಯಕ್ತಿ ಒಂದು ಸಂದರ್ಭದಲ್ಲಿ ಮತವನ್ನ ಹಾಕೋಕ್ ಹೋದಾಗ ಗ್ರಾಮ ಪಂಚಾಯತಿಗೆ ಬೇರೆ, ತಾಲೂಕ್ ಪಂಚಾಯತಿಗೆ ಬೇರೆ, ಜಿಲ್ಲಾ ಪಂಚಾಯತ್ ಬೇರೆ ಹಾಕೋದಿಲ್ಲ. ಸಾಮಾನ್ಯವಾಗಿ ನಾವು ನೋಡ್ತೀವಿ ರಾಜ್ಯ ಚುನಾವಣೆ ಆದ್ರೆ ಒಂದೇ ಹಂತದ ಮತದಾನ ಅಂತ ಕೇಂದ್ರ ಸರ್ಕಾರ ಕೂಡ ಹೇಳುತ್ತೆ ರಾಜ್ಯಗಳಿಗೆ ಮತ್ತು ಕೇಂದ್ರಕ್ಕೆ. ಈ ಸಂದರ್ಭದಲ್ಲಿ ಜನ ಒಂದೇ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಅಭಿಪ್ರಾಯದ ಎಷ್ಟು ಸರಿ ಅನ್ನೋದು ಅದು ವಿಮರ್ಶೆಗೆ ಒಳಪಟ್ಟಿತ್ತು. ಆದ್ರೆ ಈ ತರದ್ದಾದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಒಂದೇ ಪಕ್ಷಕ್ಕೆ ಒಬ್ಬ ವ್ಯಕ್ತಿ ಒಂದೇ ವೋಟ್ ಹಾಕೊಂಡು ಹೋದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಕೂಡ ಇದೆ. ಸಾಮಾನ್ಯವಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಆಡಳಿತಾರೂಢ ಪಕ್ಷದ ಪರವಾಗಿ ಗೆಲುವು ದಾಖಲಿಸೋದು ಹೆಚ್ಚಿನ ಸಂದರ್ಭಗಳಲ್ಲಿ ಸಾಧ್ಯವಾಗುತ್ತೆ. ಹಾಗಾಗಿ ಇದನ್ನ ಹೇಗೆ ನೋಡುತ್ತೆ ಅನ್ನೋದು ಗೊತ್ತಿಲ್ಲ. ಕರ್ನಾಟಕದ ಅಂಕಿಅಂಶವನ್ನ ನಾವು ನೋಡೋದಾದ್ರೆ ಕರ್ನಾಟಕದಲ್ಲಿ ಒಟ್ಟು 5,948 ಗ್ರಾಮ ಪಂಚಾಯತ್ಗಳಿದೆ. ಒಟ್ಟು 95,000 ಪಂಚಾಯತ್ ನಲ್ಲಿ ಚುನಾಯಿತ ಪ್ರತಿನಿಧಿಗಳು ಇದ್ದಾರೆ. 31 ಜಿಲ್ಲಾ ಪಂಚಾಯತ್ಗಳು, ಅದರ ಜೊತೆಲಿ 240 ತಾಲೂಕ್ ಪಂಚಾಯತ್ಗಳಿದಾವೆ. ಇದರಲ್ಲಿ 240, 31 ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗೆ ಚುನಾವಣೆಯನ್ನ ನಡೆಸಬೇಕಿದೆ. ಅದರ ಜೊತೆ 90% ಅಂತಂದ್ರೆ ಬಹುತೇಕವಾಗಿ ಸುಮಾರು 5,400 ಗ್ರಾಮ ಪಂಚಾಯತ್ಗಳ ಅವಧಿ ಇನ್ನೆರಡು ತಿಂಗಳೊಳಗೆ ಮುಕ್ತಾಯ ಆಗೋದ್ರಿಂದ ಒಂದೇ ಹಂತದಲ್ಲಿ ಚುನಾವಣೆಯನ್ನ ನಡೆಸಬೇಕು ಅಂತ ತೀರ್ಮಾನವನ್ನ ಮಾಡ್ಲಾಗ್ತಾ ಇದೆ. 2026-31ನೇ ಅವಧಿಗೆ ಮತ್ತೆ ಚುನಾವಣೆ ನಡೆಯುವವರೆಗೆ ಅವಧಿ ಮುಗಿದ ದಿನಾಂಕದಿಂದ ಅನ್ವಯ ಆಗುವಂತೆ ಎಲ್ಲ ಗ್ರಾಮ ಪಂಚಾಯತ್ಗಳು ತಕ್ಷಣ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಇದಕ್ಕೆ ವಿರೋಧ ವ್ಯಕ್ತ ಆಗಿದೆ. ಪಂಚಾಯತ್ಗಳ ಸದಸ್ಯರ ಮಹಾ ಒಕ್ಕೂಟ ಆಕ್ಷೇಪವನ್ನು ಇದಕ್ಕೆ ವ್ಯಕ್ತಪಡಿಸಿದೆ. ಯಾಕೆ ಅಂತಂದ್ರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ನೀಡಿರುವ ಅವಕಾಶದಂತೆ ಈಗಿರುವ ಜನಪ್ರತಿನಿಧಿಗಳ ಆಡಳಿತ ಸಮಿತಿಗಳನ್ನೇ ನೂತನ ಆಡಳಿತ ಸಮಿತಿಗಳನ್ನ ಮುಂದಿನ 6 ತಿಂಗಳವರೆಗೆ ನೇಮಕ ಮಾಡಬೇಕು ಅಂತ ಈ ಮಹಾ ಒಕ್ಕೂಟ ಆಗ್ರಹವನ್ನ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಒಂದು ಹಂತದಲ್ಲಿ 3 ಸ್ತರಕ್ಕೆ ಚುನಾವಣೆಯನ್ನ ನಡೆಸುವ ತೀರ್ಮಾನ ಒಳ್ಳೆಯದು ಅನ್ನೋ ಅಭಿಪ್ರಾಯ ಕೆಲವು ಕಡೆಯಲ್ಲಿ ವ್ಯಕ್ತ ಆಗ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಅಷ್ಟು ಒಳ್ಳೆಯ ತೀರ್ಮಾನ ಅಲ್ಲ ಅನ್ನೋದ್ರ ಬಗ್ಗೆನೂ ಗೊತ್ತಾಗ್ತಿದೆ. ಆದ್ರೆ ಏನ್ ಹೇಳುತ್ತೆ ಚುನಾವಣಾ ಆಯೋಗ ನೋಡ್ಬೇಕಿದೆ. 2 ತಿಂಗಳ ಅವಧಿ ಅಂದ್ರೆ ಮಾಡಬಹುದು ಅಂತ ಅನ್ಸುತ್ತೆ. ಸರ್ಕಾರ ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅಂತಿಮ ಮತದಾರರ ಪಟ್ಟಿ ಮತ್ತು ಮೀಸಲಾತಿ ಕರಡು ಪಟ್ಟಿ ಈಗಾಗಲೇ ಪ್ರಕಟ ಆಗಿದೆ. ಆದ್ರೆ ಹಿಂದಿನ ಬಿಜೆಪಿ ನೇತೃತ್ವದ ಸರ್ಕಾರ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮೀಸಲಾತಿ ಅಧಿಕಾರವನ್ನ ಚುನಾವಣಾ ಆಯೋಗದಿಂದ ಹಿಂಪಡೆದಿತ್ತು. ಕರ್ನಾಟಕ ಪಂಚಾಯತ್ ರಾಜ್ ಮತ್ತು ಗ್ರಾಮ ಸ್ವರಾಜ್ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಕರ್ನಾಟಕ ಪಂಚಾಯತ್ ರಾಜ್ ಸೀಮಾ ನಿರ್ಣಯ ಆಯೋಗಕ್ಕೆ
ನೀಡಿತ್ತು. ಇದು ಕೂಡ ಸಮಸ್ಯೆ ಆಗಿತ್ತು. ಚುನಾವಣೆಗಳು ಯಾಕೆ ನಡೆದಿಲ್ಲ ಅನ್ನೋ ಕಾರಣಕ್ಕೆ ಇದು ಸಮಸ್ಯೆ ಆಗಿತ್ತು. ಇದೆಲ್ಲವನ್ನ ಈಗ ಬಗೆಹರಿಸಿ ಈಗ ಒಟ್ಟಿಗೆ ಚುನಾವಣೆಯನ್ನ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತ ಆಗತ್ತೆ, ಆಯೋಗ ಏನ್ ಹೇಳತ್ತೆ, ಏನಾದ್ರೂ ಅಡೆತಡೆಗಳು ಎದುರಾಗತ್ತಾ ಅಥವಾ ಸಹಜವಾಗಿ ಎಲ್ಲವೂ ನಡ್ಕೊಂಡು ಹೋಗತ್ತಾ, ಇದೆಲ್ಲವನ್ನ ನಾವು ಕಾದ್ ನೋಡ್ಬೇಕಾಗತ್ತೆ.